ಪದ್ಮಶ್ರೀ ಪುರಸ್ಕೃತ ಸುಕ್ರಜ್ಜಿಯವರ ನಿಧನಕ್ಕೆ ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ ಸಂತಾಪ. ಜನಪದ ಹಾಡುಗಳ ಕೋಗಿಲೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದ ಹಾಗೂ ಪದ್ಮಶ್ರೀ ಪುರಸ್ಕೃತರಾಗಿದ್ದ ಸುಕ್ರಿ ಬೊಮ್ಮಗೌಡ ಅವರ ನಿಧನಕ್ಕೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ BN ವಾಸರೆ ಅವರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ. ಅವರು ಇಂದು ಗುರುವಾರ ರಾತ್ರಿ 8:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಸುಕ್ರಿ ಬೊಮ್ಮಗೌಡ ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿಕೊಂಡು ಮೃತರ ಆತ್ಮಕ್ಕೆ ಚಿರಶಾಂತಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಜಾನಪದದ ಕಣಜ, ಗಾನಕೋಗಿಲೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಸುಕ್ರಿ ಬೊಮ್ಮಗೌಡ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸುಕ್ರಿ ಬೊಮ್ಮಗೌಡ ಅವರು ಕೇವಲ ಜನಪದದ ಹಾಡುಗಾರ್ತಿಯಾಗಿ ಅಷ್ಟೇ ಅಲ್ಲದೇ ಸಾಮಾಜಿಕ ಹೋರಾಟಗಳಲ್ಲಿಯೂ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜದಲ್ಲಿ ಒಂದಿಷ್ಟು ಗುರುತರವಾದ ಬದಲಾವಣೆಗಾಗಿ ಕನಸುಗಳನ್ನು ಕಂಡುಕೊಂಡವರಾಗಿದ್ದರು. ನನಗೀಗಲೂ ನೆನಪಿದೆ, ನಾನು ಅಂಕೋಲೆಯಲ್ಲಿರುವಂಥ ಸಂದರ್ಭದಲ್ಲಿ ಅವರ ಜೊತೆ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೆ. ಅವರು ಸರಾಯಿ ವಿರೋಧಿ ಆಂದೋಲನದ ಸಾರಥ್ಯವನ್ನು ವಹಿಸಿದ ಸಂದರ್ಭದಲ್ಲಿ ಅವ್ರ ಜೊತೆ ಹೋರಾಟಗಳಲ್ಲಿ ನಾವೆಲ್ಲರೂ ಸೇರಿಕೊಂಡಂಥ ದಿನಗಳು ಈಗ ನೆನಪಾಗ್ತದೆ ನಮಗೆ. ಸುಮಾರು 5,000ಕ್ಕೂ ಹೆಚ್ಚು ಜನಪದದ ಹಾಡುಗಳನ್ನು ತಮ್ಮ ನಾಲಿಗೆಯಲ್ಲಿ ನೆಲೆದಾಡಿಸ್ತಾ ಇರತಕ್ಕಂಥ ಸುಕ್ರಜ್ಜಿಯವರು ಇವತ್ತು ನಮ್ಮ ಜೊತೆ ಇಲ್ಲ. ಇವತ್ತು ನಾವು ಅವರನ್ನು ಕಳ್ಕೊಳ್ಳುವ ಮೂಲಕ ಇಡೀ ಜಿಲ್ಲೆಯ ಒಂದು ಸಾಂಸ್ಕೃತಿಕವಾದ ಶಕ್ತಿಯನ್ನು ಕಳ್ಕೊಂಡಂತಾಗ್ತಾ ಇದೆ. ಸುಕ್ರಜ್ಜಿಯವರನ್ನು ಚಿರಸ್ಥಾಯಿಯಾಗಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಅವರ ಹೆಸರನ್ನು ನೂರ್ಕಾಲ ಉಳಿಸಿಕೊಳ್ಳುವ, ಮುಂದಿನ ತಲೆಮಾರಿಗೆ ಅವರ ಬಗ್ಗೆ ತಿಳಿಸಿಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿಗೆ, ಉತ್ತರ ಕನ್ನಡ ಜಿಲ್ಲೆಗೆ 3 ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದ್ದವು. ಅದರಲ್ಲಿ 2 ಪ್ರಶಸ್ತಿಗಳು, ಒಂದು ಸುಕ್ರಿಗೌಡ ಅವರಿಗೆ, ಇನ್ನೊಂದು ತುಳಸಿಗೌಡ ಅವರಿಗೆ ಬಂದಿತ್ತು. ಈ 2 ಪದ್ಮಶ್ರೀ ಪಡೆದಿರ್ತಕ್ಕಂತಹ ಚೇತನಗಳು ಕೇವಲ 2-3 ತಿಂಗಳುಗಳ ಅವಧಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗಿವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಸುಕ್ರಜ್ಜಿಯ ಒಳಗಡೆ ಇರುವ ಜನಪದದ ಮತ್ತು ಸಾಮಾಜಿಕ ಹೋರಾಟದ ಆ ಉತ್ಸಾಹ, ಆ ಸ್ಫೂರ್ತಿ ನಮ್ಮೆಲ್ಲರಲ್ಲೂ ತುಂಬಿಕೊಳ್ಳಿ ಎನ್ನುವ ಆಶಯದೊಂದಿಗೆ ಈ ನೆಲದ ನಂಬಿಕೆಯಂತೆ ಅವರಿಗೆ ನಮನಗಳನ್ನು ಸಲ್ಲಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ಹಂತದಲ್ಲಿ ಅವರನ್ನು ನೆನೆಸಿಕೊಳ್ಳುವ ಕಾರ್ಯಕ್ರಮವನ್ನು ಮಾಡುವ ಜೊತೆಗೆ ಈ ಜಿಲ್ಲೆಯಲ್ಲಿ ಪದ್ಮಶ್ರೀ ಪುರಸ್ಕೃತರಾದ 2 ಚೇತನಗಳ ಕುರಿತಾಗಿ ಒಂದು ವಿಚಾರ ಸಂಕಿರಣವನ್ನು ಅಥವಾ ಬೇರೆ ರೀತಿಯ ಯಾವುದಾದ್ರೂ ಒಂದು ನೆನಪಿನ ಕಾರ್ಯಕ್ರಮವನ್ನು ಮಾಡುವ ಕೆಲಸದಲ್ಲಿ ನಾವೆಲ್ಲ ತೊಡಗಿಸ್ಕೊಳ್ತೇವೆ ಎನ್ನುವ ಮಾತಿನೊಂದಿಗೆ ಮತ್ತೊಮ್ಮೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ.